ನಮಸ್ಕಾರ ಸ್ನೇಹಿತರೆ. ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮದ ಅವಿಭಾಜ್ಯ ಅಂಗ ಪ್ರೀತಿ, ಜ್ಞಾನ ಮತ್ತು ರಾಜತಾಂತ್ರಿಕತೆಯ ಸಾಕಾರ ರೂಪ ಶ್ರೀಕೃಷ್ಣ. ಇಂದು ನಾವು ಶ್ರೀಕೃಷ್ಣನ ಜನ್ಮ ರಹಸ್ಯದಿಂದ ಹಿಡಿದು ಕುರುಕ್ಷೇತ್ರದ ಬೋಧನೆಯವರೆಗೆ ಆತನ ಜೀವನದ ಅದ್ಭುತ ಪಯಣವನ್ನು ತಿಳಿಯೋಣ ಬನ್ನಿ. ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈ ಚಾನಲ್ನ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಪೂರ್ತಿ ನೋಡಿ. ದ್ವಾಪರ ಯುಗದ ಅಂತ್ಯದಲ್ಲಿ ಅಧರ್ಮವು ತಾಂಡವವಾಡುತ್ತಿದ್ದಾಗ ಭೂದೇವಿಯ ಭಾರವನ್ನು ಇಳಿಸಲು ಮತ್ತು ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಲು ಭಗವಾನ್ ಶ್ರೀವಿಷ್ಣುವು ಕೃಷ್ಣನ ಅವತಾರವಾಗಿ ಜನಿಸುತ್ತಾನೆ. ಮಥುರೆಯ ಕ್ರೂರ ರಾಜ ಕಂಸನು ತನ್ನ ತಂಗಿ ದೇವಕಿಯ 8ನೇ ಮಗು ತನ್ನ ಪಾಲಿನ ಮೃತ್ಯುವೆಂದು ತಿಳಿದು ದೇವಕಿ ಹಾಗೂ ಆಕೆಯ ಗಂಡನಾದ ವಸುದೇವನನ್ನು ಸೆರೆಯಲ್ಲಿ ಹಾಕುತ್ತಾನೆ. ಅಷ್ಟಮಿ ತಿಥಿಯ ಘೋರ ಮಳೆ ಸುರಿಯುತ್ತಿದ್ದ ಮಧ್ಯರಾತ್ರಿ ಕೃಷ್ಣನು ಜನಿಸಿದಾಗ ದೈವಿಕ ಸಂಕಲ್ಪದಂತೆ ಸೆರೆಮನೆಯ ಬಾಗಿಲುಗಳು ತೆರೆದುಕೊಳ್ಳುತ್ತವೆ. ವಸುದೇವನ ಮಗುವನ್ನು ಬುಟ್ಟಿಯಲ್ಲಿ ಹೊತ್ತು ಉಕ್ಕಿ ಹರಿಯುತ್ತಿದ್ದ ಯಮುನಾ ನದಿಯನ್ನು ದಾಟಿ ಗೋಕುಲದ ನಂದಗೋಪನ ಮನೆಗೆ ತಲುಪುತ್ತಾನೆ. ಅಲ್ಲಿ ಯಶೋದೆಯ ಮಡಿಲಲ್ಲಿ ಬೆಳೆದ ಕೃಷ್ಣನು ತನ್ನ ಬಾಲ್ಯದಲ್ಲೇ ಅದ್ಭುತ ಲೀಲೆಗಳನ್ನು ತೋರತೊಡಗುತ್ತಾನೆ. ತನ್ನನ್ನು ಕೊಲ್ಲಲು ಕಂಸನು ಕಳುಹಿಸಿದ ಪೂತನಿ, ಶಟಕಾಸುರ ಮತ್ತು ತೃಣಾವರ್ತರಂತಹ ರಾಕ್ಷಸರನ್ನು ಲೀಲಾಜಾಲವಾಗಿ ಸಂಹರಿಸುತ್ತಾನೆ. ಗೋಕುಲದ ಜನರ ಪ್ರೀತಿಯ ಬೆಣ್ಣೆಕಳ್ಳನಾಗಿ, ಗೋಪಿಕೆಯರ ಮನಗೆದ್ದ ರಾಧಾಕೃಷ್ಣನಾಗಿ, ಕೊಳಲಿನ ನಾದದಿಂದ ಪ್ರಕೃತಿಯನ್ನೇ ಮೈಮರೆಸುವಂತೆ ಮಾಡುತ್ತಾನೆ. ಇಂದ್ರನ ಅಹಂಕಾರವನ್ನು ಮುರಿಯಲು ಗೋವರ್ಧನ ಗಿರಿಯನ್ನು ಎತ್ತಿ ಹಿಡಿದು ಗೋಕುಲವನ್ನು ರಕ್ಷಿಸಿದ ಆತ ಕೇವಲ ಬಾಲಕನಾಗಿರದೆ ದೈವತ್ವದ ಸಾಕಾರ ರೂಪವಾಗಿದ್ದ. ಶ್ರೀಕೃಷ್ಣನು ಹದಿಹರೆಯಕ್ಕೆ ಬಂದಾಗ ಮಥುರೆಗೆ ಮರಳಿ ಬಲರಾಮನ ಜೊತೆಗೂಡಿ ಅಧರ್ಮದ ಸಂಕೇತವಾಗಿದ್ದ ಕಂಸನನ್ನು ಸಂಹರಿಸಿ ತನ್ನ ತಂದೆ ತಾಯಿಯನ್ನು ಮುಕ್ತಗೊಳಿಸುತ್ತಾನೆ. ನಂತರ ಸಾಂದೀಪನಿ ಮುನಿಗಳ ಆಶ್ರಮದಲ್ಲಿ ವಿದ್ಯಾಭ್ಯಾಸ ಮುಗಿಸಿ ರಾಜತಾಂತ್ರಿಕನಾಗಿ ಹೊರಹೊಮ್ಮುತ್ತಾನೆ. ಜರಾಸಂಧನ ನಿರಂತರ ದಾಳಿಗಳಿಂದ ಜನರನ್ನು ರಕ್ಷಿಸಲು ಸಮುದ್ರದ ಮಧ್ಯದಲ್ಲಿ ದ್ವಾರಕ ಎಂಬ ಅದ್ಭುತ ನಗರಿಯನ್ನು ಅಲ್ಲಿ ನಿರ್ಮಿಸಿ ನೆಲೆಯೂರುತ್ತಾನೆ. ರುಕ್ಮಿಣಿಯ ಭಕ್ತಿಗೆ ಓಗೊಟ್ಟು ಅವಳನ್ನು ವಿವಾಹವಾಗುತ್ತಾನೆ ಮತ್ತು ನರಕಾಸುರನ ಸೆರೆಯಲ್ಲಿದ್ದ ಸಾವಿರಾರು ಮಹಿಳೆಯರಿಗೆ ಸಾಮಾಜಿಕ ಗೌರವ ನೀಡಿ ಆಶ್ರಯ ನೀಡುತ್ತಾನೆ. ಶ್ರೀಕೃಷ್ಣನ ಜೀವನದ ಬಹುಮುಖ್ಯ ಘಟ್ಟ ಪಾಂಡವರೊಂದಿಗಿನ ಸ್ನೇಹ. ದ್ರೌಪದಿಗೆ ಅವಮಾನವಾದಾಗ ಅಕ್ಷಯ ವಸ್ತ್ರ ನೀಡಿ ಕಾಪಾಡಿದ ಆತ ಪಾಂಡವರ ಪರ ಧರ್ಮದ ಹಾದಿಯಲ್ಲಿ ನಿಲ್ಲುತ್ತಾನೆ.
ಕೌರವರ ಸಭೆಯಲ್ಲಿ ಶಾಂತಿಗಾಗಿ ಸಂಧಾನ ನಡೆಸುತ್ತಿದ್ದರು. ದುರ್ಯೋಧನನ ಹಠಮಾರಿತನದಿಂದ ಯುದ್ಧ ಅನಿವಾರ್ಯವಾದಾಗ ಕೃಷ್ಣನು ಅರ್ಜುನನ ರಥದ ಸಾರಥಿಯಾಗುತ್ತಾನೆ. ಕುರುಕ್ಷೇತ್ರದ ರಣಭೂಮಿಯಲ್ಲಿ ಸ್ವಜನರನ್ನೇ ಕಂಡು ಶಸ್ತ್ರ ಕೆಳಗಿಟ್ಟ ಅರ್ಜುನನಿಗೆ ಕೃಷ್ಣನು ಭಗವದ್ಗೀತೆಯನ್ನು ಬೋಧಿಸುತ್ತಾನೆ. ಕರ್ಮದ ಸಿದ್ಧಾಂತ, ಆತ್ಮದ ಅಮರತ್ವ ಮತ್ತು ಫಲಾಪೇಕ್ಷೆಯಿಲ್ಲದ ಕರ್ತವ್ಯದ ಬಗ್ಗೆ ಆತ ನೀಡಿದ ಸಂದೇಶ ಇಂದಿಗೂ ಇಡೀ ಮಾನವ ಕುಲಕ್ಕೆ ದಾರಿದೀಪವಾಗಿದೆ. ಯುದ್ಧದುದ್ದಕ್ಕೂ ಶ್ರೀಕೃಷ್ಣ ಆಯುಧ ಹಿಡಿಯದಿದ್ದರೂ ತನ್ನ ಅಪಾರ ಬುದ್ಧಿವಂತಿಕೆಯಿಂದ ಅಧರ್ಮದ ಸೈನ್ಯವನ್ನು ಸೋಲಿಸಿ ಧರ್ಮವನ್ನು ಸ್ಥಾಪಿಸುತ್ತಾನೆ. ಮಹಾಭಾರತದ ಯುದ್ಧದ ನಂತರ ಗಾಂಧಾರಿಯ ಶಾಪದಂತೆ ಯದುವಂಶವು ಅಹಂಕಾರದಿಂದ ನಾಶವಾಗುತ್ತದೆ. ಕೊನೆಯಲ್ಲಿ ಕೃಷ್ಣನು ಒಂದು ಅಶ್ವತ್ಥ ಮರದ ಕೆಳಗೆ ಧ್ಯಾನಸ್ಥನಾಗಿದ್ದಾಗ ಬೇಟೆಗಾರನ ಬಾಣಕ್ಕೆ ನೆಪವಾಗಿ ತನ್ನ ಅವತಾರವನ್ನು ಮುಗಿಸಿ ವೈಕುಂಠಕ್ಕೆ ಮರಳುತ್ತಾನೆ. ಕೃಷ್ಣನ ಜೀವನವು ನಮಗೆ ನಗುನಗುತ್ತಲೇ ಕಷ್ಟಗಳನ್ನು ಎದುರಿಸುವುದನ್ನು, ಪ್ರೀತಿ ಹೆಚ್ಚುವುದನ್ನು ಮತ್ತು ಯಾವುದೇ ಸಂದರ್ಭದಲ್ಲೂ ಧರ್ಮದ ಹಾದಿ ಬಿಡಬಾರದು ಎಂಬುದನ್ನು ಕಲಿಸುತ್ತದೆ.